ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಹರ್ಷನಾ. ಇವತ್ತು ವೈಕುಂಠ ಏಕಾದಶಿ ದಿನದ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದನ್ನು ನೋಡೋದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರಾ, ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಮಾರ್ನಿಂಗು ನಾನು ಸ್ವಲ್ಪ 5:40ಗೆ ಎದ್ದೆ. ಆ ಕೆಲಸಗಳನ್ನು ನೈಟೇ ಮಾಡಿ ಇಟ್ಬಿಟ್ಟಿದ್ದೆ. ಮನೆ ಒರೆಸೋದು, ಆಚೆ ತೊಳೆಯೋದು, ಸೊ ಸಾಂಬಾರು ಕೂಡ ನೈಟೇ ಮಾಡಿಟ್ಬಿಟ್ಟಿದ್ದೆ, ಮಾರ್ನಿಂಗ್ಗೆ ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು. ಸೊ ಹಾಗಾಗಿ ಮಲಗೋಷ್ಟರಲ್ಲೇ 11:40 ಆಗೋಯಿತು. ಹಾಗಾಗಿ ಬೆಳಗ್ಗೆ ಒಂದು 15 ಮಿನಿಟ್ಸ್ ಲೇಟಾಗಿ ಎದ್ದು ಸೊ ವರಂಡನ ಮಾತ್ರ ತೊಳೆದು ಎಲ್ಲ ನೈಟ್ ತೊಳೆದಿಟ್ಟಿದ್ದೆ. ಬಟ್ ಹಬ್ಬದ ದಿನ ವರಂಡನ ತೊಳೆದು ರಂಗೋಲಿಯನ್ನು ಹಾಕಿದೆ. ಯಾಕೆ ಅಂತಂದರೆ ಹಬ್ಬದ ದಿನ ಎಷ್ಟೇ ನೈಟ್ ಕ್ಲೀನ್ ಮಾಡಿ ಇಟ್ಟಿದ್ರೂ ಕೂಡ ಹಬ್ಬದ ದಿನ ನಾವು ಫ್ರೆಶ್ಶಾಗಿ ಫೀಲ್ ಆಗಬೇಕು ಅಂದರೆ ಸೊ ಹೊರಗಡೆ ಆದರೂ ತೊಳೆದ್ಬಿಟ್ಟು ರಂಗೋಲಿ ಹಾಕಿದ್ರೇ. ಸೊ ರಂಗೋಲಿ ಹೀಗಿತ್ತು, ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನಾನು ಸ್ವೀಟ್ಗೆ ದೇವ್ರಿಗೆ ನೈವೇದ್ಯ ಇಡೋಣ ಅಂತೇಳ್ಬಿಟ್ಟು ಪೊಂಗಲ್ಲು ಕೂಡ ಮಾಡಿದೆ. ಪೊಂಗಲ್ ಅಂತೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಈ ರೆಸಿಪಿನ ನಾನು ಶೇರ್ ಮಾಡಿಲ್ಲ, ಯಾಕೆಂತಂದರೆ ಈಗಾಗಲೇ ನನ್ನ ಚಾನಲಲ್ಲಿ ಶೇರ್ ಮಾಡಿದ್ದೀನಿ, ಅದಕ್ಕೆ ನಾನು ಶೇರ್ ಮಾಡಿಲ್ಲ. ಇಷ್ಟೆಲ್ಲ ಮುಗಿಸಿದ ಆದಮೇಲೆ ಸೊ ದೇವ್ರ ಮನೆಯಲ್ಲಿ ಪೂಜೆನೂ ಕೂಡ ಮಾಡಿದ್ದಾಯಿತು. 7 o'clock ಒಳಗಡೆನೆ 6:45 ಒಳಗಡೆನೆ ನಾನು ಪೂಜೆ ಎಲ್ಲನೂ ಕೂಡ ಮುಗಿಸ್ಬಿಟ್ಟೆ. ಸೊ ನೋಡಿ, ಈ ರೀತಿ ದೇವ್ರ ಮನೆಯಲ್ಲಿ ಪೂಜೆನೆಲ್ಲ ಮಾಡಿದ್ದೀನಿ. ಇಷ್ಟೆಲ್ಲ ಮಾಡಿ ಟಿಫನ್ ಮಾಡಿಕೊಂಡು ಬಾಕ್ಸ್ಗಳಿಗೆ ಹಾಕ್ಕೊಂಡು ರೆಡಿ ಆಗಿಬಿಟ್ಟು ಸೊ ನಾವು ಸ್ಕೂಲ್ಗೆ ಹೊರಡ್ತಾ ಇದ್ದೀವಿ. ಸ್ಕೂಲ್ಗೆ ಹೊರಡಿದ್ದಾದಮೇಲೆ ಸೊ ಬಂದಮೇಲೆ ನಾನು ನಿಮಗೆ ಸಿಗ್ತೀನಿ ಈ ದಿನ ಹೇಗೋಯ್ತು ಅಂತ. ಟೆಂಪಲ್ಗೆ ಹೋಗೋಣ ಮಾರ್ನಿಂಗ್ಗೆ ಅಂದ್ಕೊಂಡ್ವಿ. ಸೊ ಮಾರ್ನಿಂಗ್ ಟೆಂಪಲ್ಗೆ ಹೋಗೋಕ್ಕಾಗಲ್ಲ, ಹಾಗಾಗಿ ಈವ್ನಿಂಗ್ಗೆ ಹೋಗ್ತೀವಿ. ಈವ್ನಿಂಗ್ ಬಂದು ನಾನು ನಿಮಗೆ ಸಿಗ್ತೀನಿ. ಫ್ರೆಂಡ್ಸ್, ಈಗ ತಾನೇ ಸ್ಕೂಲಿಂದ ಬಂದೆ. ಸೊ ನಮ್ಮ ಹಸ್ಬೆಂಡು ಈಗ ಟೈಮ್ ಬಂದು 4:40 ಆಗಿದೆ. ಸೊ ಬೇಗ ಬಂದುಬಿಡ್ತೀನಿ, ಹಾಫ್ ಆನ್ ಅವರಲ್ಲಿ ರೆಡಿ ಆಗು ಟೆಂಪಲ್ಗೆ ಹೋಗೋಣ ಅಂತ ಹೇಳಿದ್ರು. ಮಾರ್ನಿಂಗ್ ಟೈಮ್ ನನಗೆ ಫ್ರೀ ಇರಲ್ಲ, ಸೊ ಅದಕ್ಕೆ ಈವ್ನಿಂಗ್ ಹೋಗೋಣ ಅಂತ ಹೇಳಿಬಿಟ್ಟು ಈಗ ಹೋಗಬೇಕು. ಅವ್ರು ಬರೋ ಅಷ್ಟರಲ್ಲೇ ಸೊ ಹುಡುಗರಿಗೆ ಹಾಲು ಕಾಯಿಸ್ಕೊಟ್ಬಿಟ್ಟು ಏನೇನು ಕೆಲಸ ಇದೆಯೋ ಬೇಗ ಬೇಗ ಮುಗಿಸ್ಕೊಂಡ್ಬಿಡ್ತೀನಿ. ಆಮೇಲೆ ಟೆಂಪಲ್ಗೆ ಹೋಗ್ಬಿಟ್ಟು ಬರ್ತೀನಿ. ಟೆಂಪಲ್ಗೆ ಹೋಗೋವಾಗ ಸಿಗ್ತೀನಿ. ಸೊ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ದೀರಾ, ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಬನ್ನಿ, ಟೆಂಪಲ್ಗೆ ಹೋಗೋವಾಗ ನಾನು ನಿಮಗೆ ಸಿಗ್ತೀನಿ. ಸೊ ಈಗ ನಾವು ಟೆಂಪಲ್ಗೆ ಹೊರಡ್ತಾ ಇದ್ದೀವಿ. ನಾವು ಹೋಗ್ತಾ ಇರೋ ಟೆಂಪಲ್ ಯಾವುದು ಅಂತಂದರೆ ಕೈವಾರ ಮತ್ತು ಚಿಂತಾಮಣಿ ಹೋಗೋ ರೋಡಲ್ಲಿ ಆಲಮಗಿರಿ ಅಂತ ಇದೆ, ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತು ಆಲ್ಮೋಸ್ಟ್ ಎಲ್ಲರೂ ಕೂಡ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಅಲ್ವಾ ಹೋಗೋದು, ಹಾಗಾಗಿ ನಾವು ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಹೋಗೋ ಅಷ್ಟರಲ್ಲೇ ಕತ್ಲೆ ಆಗೋಯ್ತು. ನೋಡಿ, ದೇವಸ್ಥಾನ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೋಡಿ, ತುಂಬ ದೊಡ್ಡದಾಗಿದೆ ಟೆಂಪಲ್ಲು. ಸೊ ವೈಕುಂಠ ಏಕಾದಶಿ ಅಂತ ಅಂದ್ರೇ ಈ ದಿನ ಇದು ಫುಲ್ಫಿಲ್ ಮಾಡಿದೆ ಅಂತ ಹೇಳ್ಬೋದು. ಎಷ್ಟೊಂದು ಜನ ಇದ್ದರು. ಸೊ ನಾವು ಹೋಗೋ ಅಷ್ಟರಲ್ಲೇ ಸ್ವಲ್ಪ ಕಮ್ಮಿ ಇದ್ದರು. ನಾವು ಹೋಗಿ ದರ್ಶನ ಮಾಡ್ಕೊಂಡು ಈಚೆಗೆ ಬರೋ ಅಷ್ಟರಲ್ಲೇ ಇನ್ನೂ ಕ್ಯೂ ಎಲ್ಲ ಜಾಸ್ತಿ ಆಗೋಗಿತ್ತು. ನಾನು ಜಾಸ್ತಿ ಎಲ್ಲೂ ಕೂಡ ವಾಯ್ಸ್ ಓವರ್ ಕೊಟ್ಟಿಲ್ಲ, ಡೈರೆಕ್ಟಾಗಿ ಕ್ಲಿಪ್ಸ್ನ ಹಂಗೆ ಅಪ್ಲೋಡ್ ಮಾಡ್ತೀನಿ. ನೋಡಿ, ಇದು ಮೈನ್ ಎಂಟ್ರೆನ್ಸು. ಇಲ್ಲೆಲ್ಲ ಪೆಂಡಲೆಲ್ಲ ಹಾಕಿದ್ದಾರೆ ಜನ ಜಾಸ್ತಿ ಅಂತ. ಇದು ಬಂದು ಒಳಗಡೆ ಎಂಟ್ರೆನ್ಸು. ಇದರ ಒಳಗಡೆನೇ ಗರ್ಭಗುಡಿ ಇರೋದು. ನೋಡಿ, ಚೆನ್ನಾಗೈತಾ ಋತು ದೇವಸ್ಥಾನ? ನೋಡಿಲ್ಲಲ್ಲ ನೀವು ಇದು? ಇದೆಲ್ಲ ಆಚೆ ಇಟ್ಟಿರುವಂಥ ದೇವರು. ಮೈನ್ ಗರ್ಭಗುಡಿ ದೇವ್ರಿಗೆ ಫೋಟೋ ಎಲ್ಲ ಅಲೋ ಇಲ್ಲ ಅಲ್ಲಿ, ಹಾಗಾಗಿ ನನ್ನ ಫೋಟೋನ ಅದನ್ನ ತೆಗಿಲಿಲ್ಲ. ಆ ಗರ್ಭಗುಡಿ ನೋಡಿಕೊಂಡು ಹಿಂಗೀಚೆ ಬರೋವಾಗ ಇದು ಜೋಕಾಲಿಯಲ್ಲಿ ಇಟ್ಟಿದಂತಹ ದೇವರು. ಇವನು ತುಂಬ ಚೆನ್ನಾಗಿ ದರ್ಶನ ಆಯಿತು. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ದೇವ್ರಿಗೆಲ್ಲ. ಸೊ ಹೊರಗಡೆ ಬಂದು ಹಿಂಗೆ ಹೋಗ್ತಾ ಇದ್ವಿ. ಅನ್ವಿಕ್ ನಾನು ಇಳಿಸೇ ಇಲ್ಲ, ಎತ್ಕೊಂಡೇ ಇದ್ದೆ, ಅಷ್ಟು ಜನ ಜಾಸ್ತಿ ಇದ್ರಲ್ವ ಅದಕ್ಕೆ. ಬನ್ನಿ. ದರ್ಶನ ಮುಗಿಸ್ಕೊಂಡು ನಾವು ಹೊರಗಡೆ ಬಂದ್ವಿ. ಹಿಂಗೆ ದೇವಸ್ಥಾನನ ರೌಂಡ್ ಆಗ್ತಾಯಿದ್ದೀವಿ. ಇನ್ನೂ ನಾವು ಹೊರಗಡೆಗೆ ಬಂದಿಲ್ಲ. ಸೊ ಒಳಗಡೆನೇ ಗರ್ಭಗುಡಿಯಿಂದ ಈಚೆಗೆ ಬಂದ್ವಿ. ಅದರಲ್ಲೂ ಎಷ್ಟೊಂದು ಸ್ಪೀಷಿಯಸ್ ಆಗಿದೆ ನೋಡಿ ಪ್ಲೇಸ್ ಎಲ್ಲನೂ ಕೂಡ. ಸೊ ಇಲ್ಲಿ ಹೋಗ್ತಾ ಇದ್ದೀವಿ. ಪಕ್ಕದಲ್ಲಿ ಇನ್ನೊಂದು ನಾಗರಕಲ್ಲು ಇದೆ ದೊಡ್ಡದಾಗಿ, ಹಾವು ಕಂಚಿನ ಒಂದು ಇದರಲ್ಲಿ ಹಾವೆಲ್ಲ ಮಾಡಿ ಇಟ್ಟಿದ್ದಾರೆ. ಸೊ ಅದನ್ನೆಲ್ಲ ತೋರಿಸ್ತೀನಿ ನಿಮಗೆ. ಆ ಕಡೆ ನೋಡೋಣ ಅಂತೇಳ್ಬಿಟ್ಟು ನಾವು ಹೋಗ್ತಾ ಇದ್ದೀವಿ. ದರ್ಶನ ಮುಗಿಸ್ಕೊಂಡು ಬರೋಷ್ಟರಲ್ಲಿ ನಾವು ಹೋದಾಗ ಸ್ವಲ್ಪ ಕ್ಯೂ ಇತ್ತು ಅಷ್ಟೇ. ಇವಾಗ ತೋರಿಸ್ತೀನಿ ಎಷ್ಟೊಂದು ಕ್ಯೂ ಜಾಸ್ತಿ ಆಗೋಗಿದ್ದಾರೆ ಅಂತ.
ಅಂತ. ಎಸ್ ಬನ್ನಿ, ಅಲ್ಲಿ ನಾಗರಕಲ್ಲೆಲ್ಲ ಇದೆ, ಅದನ್ನು ತೋರಿಸ್ತೀನಿ. ನೋಡಿ ನಾವು ಹಂಗೆ ಹೋಗೋಣ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಎಷ್ಟೊಂದು ಕ್ಯೂ ಇದೆ ನೋಡಿ. ಸೊ ನಾವು ಹೋದಾಗ ನಾವು ಇಲ್ಲೇ ಜಾಯಿನ್ ಆದ್ವಿ ಅಲ್ಲಿ ಎಂಟ್ರೆನ್ಸಲ್ಲಿ. ಸೊ ಇವಾಗ ನೋಡಿ ಟೆಂಪಲ್ ಹೊರಗಡೆಯಿಂದವರೆಗೂ ಕೂಡ ಕ್ಯೂ ಜಾಸ್ತಿ ಇದೆ. ಇದು ಬಂದು ಒಳಗಡೆ ಟೆಂಪಲ್ ಈಚೆ ಅಲ್ಲ, ಒಳಗಡೆನೇ ಎಂಟ್ರೆನ್ಸ್. ಒಳಗಡೆ ದೇವಸ್ಥಾನದ ಗರ್ಭಗುಡಿ ಒಳಗಡೆ ಹೋಗ್ತೀವಲ್ವ, ಸೊ ಅದು ಎಂಟ್ರೆನ್ಸು. ಇಲ್ಲೊಂದು ಚಿಕ್ಕದಾಗಿ ಇದೊಂದಿದೆ. ಸೊ ಆಚೆ ಎಂಟ್ರೆನ್ಸು ತೋರಿಸ್ತೀನಿ ನೋಡಿ. ಆಚೆ ಎಂಟ್ರೆನ್ಸು ಅಷ್ಟೇ ಸೇಮ್ ಇದನ್ನು ದೊಡ್ಡದಾಗಿ ಇದೆ. ಎಲ್ಲ ಮುಗಿಸ್ಕೊಂಡು ಈಚೆಗೆ ಬರೋ ಅಷ್ಟರಲ್ಲೇ ಸೊ ಹುಡುಗರದ್ದು ಇದ್ದಿದ್ದೆ ಅಲ್ವಾ, ಸೊ ದೇವಸ್ಥಾನ ಮುಂದೆನೇ ಇಟ್ಟಿದ್ರು. ಸೊ ಋತ್ವಿಕ್ ಅಂತೂ ಅವನಿಗೆ ಆಟ ಸಾಮಾನು ಮೇಲೇ ಕಣ್ಣು. ಒಳಗಡೆ ಹೋಗೋವಾಗೆ ಕೇಳ್ತಿದ್ದ, ಪಪ್ಪ ನಂಗೆ ಅದು ಕೊಡಿಸು, ಪಪ್ಪ ನಂಗೆ ಇದು ಕೊಡಿಸು ಅಂತ. ಸೊ ಎಷ್ಟೊಂದಿದೆಯೋ, ಓದ್ ಕಡೆ ಎಲ್ಲನೂ ಕೂಡ ಒಂದೊಂದು ಕೊಡಿಸಿ. ಇವನಾದರೆ ಅದು ನನಗೆ ಬೇಕೇ ಬೇಕು ಅಂತ ತಗೊಂಡಿದ್ದಾದಮೇಲೆ ಅದನ್ನು ಬರೋವಾಗೆ ಗಾಡಿ ಮೇಲೆ ಅದೆಲ್ಲಿ ಬಿಟ್ಬಿಟ್ಟಿದ್ದಾನೆ. ಸೊ ಏನೇನು ತಗೊಂಡ್ವಿ ಅನ್ನೋದು ಕೂಡ ನಾನು ಲಾಸ್ಟಲ್ಲಿ ತೋರಿಸಿದ್ದೀನಿ, ವಿಡಿಯೋನ ಕೊನೆವರೆಗೂ ನೋಡಿ. ಎಸ್ ಮತ್ತೆ ಬಂದು ಚಾಟ್ಸ್ ತಿನ್ಕೊಂಡು ಮನೆಗೆ ಬರ್ತಾಯಿದ್ದೀವಿ. ಎಸ್ ಬಂದಮೇಲೆ ಮನೆಗೆ ಏನೇನು ತೊಗೊಂಬಂದಿದ್ದೀನಿ ಅಂತ ತೋರಿಸ್ತೀನಿ. ಈಗ ಮನೆಗೆ ನಾವು ಬಂದಿದ ತಕ್ಷಣ ನಾನು ನಿಮಗೆ ಏನೇನು ತಂದಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ. ತುಂಬ ಅಂದರೆ ತುಂಬ ಪ್ರಶಾಂತವಾಗಿತ್ತು ಟೆಂಪಲ್ಗೆ ಹೋಗಿದ್ದು. ಋತ್ವಿಕ್ಗೆ ಇದು ಒಂದು ರಿಮೋಟ್ ಕಾರ್ ತಗೊಂಡ ಅವನು. ಇನ್ನೂ ಏನೇನೋ ಕೇಳ್ದ, ಬಟ್ ಆಟ ಸಾಮಾನುಗಳೆಲ್ಲ ವೇಸ್ಟು. ಎಷ್ಟೊಂದಿದೆಯೋ ಮನೆಯಲ್ಲಿ, ಹೋದ ಕಡೆ ಎಲ್ಲ ಏನಾದರೂ ಒಂದು ತೊಗೊಂಬರ್ತಾರೆ. ಸೊ ಅದರಲ್ಲಿ ಆಡಲ್ಲ, ಏನೂ ಇಲ್ಲ. 1 ಅವರ್ 2 ಅವರ್ಸ್ ಆಡಿದ ತಕ್ಷಣ ಬೋರ್ ಆಗಿಬಿಡುತ್ತೆ, ಎತ್ ಸೈಡ್ಗೆ ಹಾಕ್ಬಿಡ್ತಾರೆ. ಹಾಗಾಗಿ ಇದನ್ನು ಒಂದು ತಗೊಂಡ. ಸೊ ಅನ್ವಿಕು ಅದು PP ಟೈಪ್ ಇರೋದು ತಗೊಂಡಿದ್ದ. ಅದು ಏನಾಯ್ತಂದರೆ ಅದು ಅಲ್ಲೇ ಗಾಡಿ ಮೇಲೇ ಕೈಯಲ್ಲಿ ಇಟ್ಕೊಂಡು ಬಂದ, ನಿದ್ದೆ ಹೋಗ್ಬಿಟ್ಟು ಬಿಟ್ಬಿಟ್ಟಿದ್ದಾನೆ. ನನಗೆ ಈ ಬ್ಯಾಗ್ ಒಂದು ಇಷ್ಟ ಆಯಿತು. ಸೊ ಹಾಗಾಗಿ ಈ ಬ್ಯಾಗ್ ಒಂದು ತಗೊಂಡೆ, ನನಗೆ ತುಂಬ ಇಷ್ಟ ಆಯಿತು. ಸೊ ಇನ್ನೂ ಡಿಫ್ರೆಂಟಾಗಿತ್ತು, ಅದು ನೋಡ್ತಾ ಇದ್ದೆ. ನಮ್ಮ ಹಸ್ಬೆಂಡ್ ಇದು ಚೆನ್ನಾಗಿದೆ ನೋಡು ಡಿಫ್ರೆಂಟಾಗಿ, ಇದನ್ನ ತಗೋ, ಕಲರು ಎಲ್ಲ ಚೆನ್ನಾಗಿದೆ ಅಂತ ಅಂದರು. ಎಸ್ ನನಗೆ ನೋಡಿದೆ, ಬಟ್ ತುಂಬ ಇಷ್ಟ ಆಯಿತು. ಈ ಥರದ್ದು ನನ್ನ ಹತ್ರ ಇರಲಿಲ್ಲ, ಬೇರೆ ಡಿಸೈನ್ ಇದೆ, ಬಟ್ ಈ ಥರದ್ದು ಇರಲಿಲ್ಲ, ಹಾಗಾಗಿ ತಗೊಂಡೆ. ಬಟ್ಟೆನೂ ಅಷ್ಟೇ, ಅದು ತುಂಬ ಸ್ಮೂತಾಗಿದೆ ಅದು ಬ್ಯಾಗು, ಲೈಕ್ ತುಂಬ ಚೆನ್ನಾಗಿತ್ತು. ಅದಕ್ಕೆ ನಾನು ಇದನ್ನು ತಗೊಂಡೆ. ಇದನ್ನು ಎಲ್ಲಾದರೂ ಹೊರಗಡೆ ಹೋದಾಗ, ಟ್ರಿಪ್ಪುಗಳಿಗೆ ಹೋದಾಗ, ಸೊ ನಾವು ಪಾಕೆಟ್ ಮನಿನ, ಮೊಬೈಲ್ ಫೋನ್ನ ಎಲ್ಲನೂ ಕೂಡ ಇದರಲ್ಲಿ ನಾವು ಕ್ಯಾರಿ ಮಾಡ್ಬೋದು. ಹಾಗಾಗಿ ನಾನು ಇದನ್ನು ಪರ್ಚೇಸ್ ಮಾಡಿದೆ. ತುಂಬ ಇಷ್ಟ ಆಯಿತು ನನಗಿದು. ಸೊ ನಮ್ಮ ಹಸ್ಬೆಂಡ್ಗೂ ಇಷ್ಟ ಆಯಿತು, ಚೆನ್ನಾಗಿದೆ, ಕ್ಯೂಟಾಗಿದೆ, ತಗೋ ಅಂತಂದರು. ಸೊ ತಗೊಂಡೆ. ಇದಕ್ಕೆ ಬಂದು 250 ಹೇಳಿದ್ರು. ಸೊ ನಮ್ಮವರು 180 ಕೊಟ್ಟರು. ಮತ್ತು ಕಾರಿಗೆ 100 ರುಪೀಸ್ ಕೊಟ್ಟರು. ಮತ್ತು ಅವ್ನು PP ಹೇಳ್ದಲ್ಲ, ಅದಕ್ಕೂ 100 ರುಪೀಸು. ಏನಾದರೂ ಆಟ ಸಾಮಾನು ತೊಗೊಂಡ್ಲಿ 100 ರುಪೀಸು. ಇಷ್ಟು ತೊಗೊಂಡ್ವಲ್ಲ ಅಂತೇಳ್ಬಿಟ್ಟು ಅವರು ಸರಿ ಆಯಿತು ಹೋಗಿ ಅಂತಂದರು. ಸರಿ ಅಂತೇಳ್ಬಿಟ್ಟು ನಾವು ತಗೊಂಡು ಬಂದ್ವಿ. ಎಸ್ ನನಗೆ ಇಷ್ಟ ಆಯಿತು. ಎಷ್ಟು ಸಲ ನೋಡಿದ್ದೀನೋ ನಾನು ಈ ಬ್ಯಾಗ್ನ, ತುಂಬ ಇಷ್ಟ ಆಯಿತು. ಇಷ್ಟ ಆಗಿರೋದನ್ನ ನಾವು ತೊಗೊಂಡ್ಬಿಟ್ರೆ ಹಂಗೆ ಹೆಣ್ಮಕ್ಳಿಗೆ ಎಲ್ಲರಿಗೂ ಅಷ್ಟೇ, ನಾವು ಇಷ್ಟಪಟ್ಟಿರೋದು ಏನಾದರೂ ತೊಗೊಂಡ್ಬಿಟ್ರೆ ಆ ಖುಷಿನೇ ಬೇರೆ ಇರುತ್ತೆ. ಎಸ್ ಫ್ರೆಂಡ್ಸ್, ಇಷ್ಟು ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.